ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ realme C21Y ಸ್ಮಾರ್ಟ್ ಫೋನ್ ಇರುವಂಥದ್ದು. ಈಗ ಕೆಲವು ತಿಂಗಳ ಮುಂಚೆ C21 ಲಾಂಚ್ ಆಗಿತ್ತು. ಆ ಫೋನ್ಗೂ ಈ ಫೋನ್ಗೂ ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಈ ಒಂದು ಫೋನಲ್ಲಿ ಒಂದು ಯುನೀಕ್ ಪ್ರೋಸೆಸರ್ ಇರುವಂಥದ್ದು ಆಯಿತಾ. ಅದೇ ಪ್ರೋಸೆಸರ್ನ ರೀಸೆಂಟಾಗಿ ಅನ್ಬಾಕ್ಸ್ ಮಾಡಿದಂಥ ಮೈಕ್ರೋಮ್ಯಾಕ್ಸ್ ಇನ್ 2B ಕೂಡ ಅದೇ ಪ್ರೋಸೆಸರ್ ಇತ್ತು. ಸೊ ಅದೇ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಈ ಒಂದು ಫೋನ್ನಲ್ಲಿ. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗೆ ಒಂದು ಫೋನ್ನ ಬೇಸಿಕ್ ವೇರಿಯಂಟು ಅಂದರೆ 3GB ರ್ಯಾಮ್ನ ವೇರಿಯಂಟು ಸುಮಾರು 7,500 ರೂಪಾಯಿಗೆ ಲಾಂಚ್ ಆಗ್ಬೋದಾ ಅಂತ ಗೊತ್ತಾಗುತ್ತೆ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಪ್ರೈಸನ್ಸಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ ಬಾಕ್ಸ್ ನಿಮಗೆ ರೀತಿ ನೋಡಿಸ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡೋದಕ್ಕೆ ಫಸ್ಟು ಸ್ಲೈಡ್ ಮಾಡಬೇಕಾಗುತ್ತೆ. ನಂತರ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು. ಅದರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಪ್ರೈಸೊಂದಿಗೆ ಒಂದು ಒಳ್ಳೆ ಕ್ವಾಲಿಟಿ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು. ಈ ಪ್ರೈಸೊಂದಿಗೆ 10 ವ್ಯಾಟ್ಗಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಕ್ವಾಲಿಟಿ ಚಾರ್ಜರ್ ಎಂದು ಚೆನ್ನಾಗಿದೆ ಮತ್ತು ಮೈಕ್ರೋ USB ಡಾಟಾ ಕೇಬಲ್ ಕೊಟ್ಟಿರುವಂಥದ್ದು ಬೇಜಾರಾಗುವಂಥ ವಿಷಯ. ನಿಮಗೆ ಮೈಕ್ರೋಮ್ಯಾಕ್ಸಲ್ಲಿ USB Type-C ಕೇಬಲ್ ಸಿಕ್ಕಿತ್ತು, ಅದರ ಕ್ವಾಲಿಟಿ ಕೇಬಲ್ ಏನು ಚೆನ್ನಾಗಿರಲಿಲ್ಲ ಆಯಿತಾ. ಇದು ಕ್ವಾಲಿಟಿ ಚೆನ್ನಾಗಿದೆ ಬಟ್ ಮೈಕ್ರೋ USB-ಯನ್ನು ನೀಡಿದರೆ Type-C ಇಡ್ಬೋದಾಗಿತ್ತು. ಯಾವಾಗ ಟ್ರಾನ್ಸ್ಫಾರ್ಮ್ ಆಗುತ್ತೋ Type-Cಗೆ ಈ ಒಂದು ಪ್ರೈಸಲ್ಲಿ ಗೊತ್ತಿಲ್ಲ. ಬೇರೆ ಫೋನ್ಗಳಲ್ಲೆಲ್ಲ ಸಿಗ್ತದೆ ಆಲ್ರೆಡಿ. ಈ ಒಂದು ಪ್ರೈಸಲ್ಲಿ Type-C ಕೊಡ್ತಾವ್ರೆ, ಇವರು ಕೊಡ್ಬೋದಾಗಿತ್ತನು. ಅದನ್ನು ಬಿಟ್ಟರೆ ಬೇರೆನೂ ಸಹ ಒಂದು ಬಾಕ್ಸಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಏನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋ ಸಿಗುತ್ತೆ. ನಾನು ಹೇಳಿದಂಗೆ ಒಳ್ಳೆ ಬಿಲ್ಡನ್ನು ಹೊಂದಿರುವಂಥದ್ದು. ಒಂದೇನಂತಂದರೆ ಸ್ವಲ್ಪ ವೆಯ್ಟ್ ಇದೆ, ಸುಮಾರು 200 ಗ್ರಾಮ್ ವೆಯ್ಟನ್ನು ಹೊಂದಿರುವಂಥದ್ದು ಆಯಿತಾ, ಹೆವಿ ವೆಯ್ಟು. ಮತ್ತು ಈ ಒಂದು ಫೋನ್ 9.1 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಆಲ್ರೆಡಿ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ರೆ ಅವರೇ ಒಂದು ಒಳ್ಳೆಯ ವಿಷಯ. ಮತ್ತು ನಿಮಗೆ ಇದರಲ್ಲಿ ಟಿಯರ್ ಡ್ರಾಪ್ ನಾಟ್ ಸಿಗ್ತದೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ, ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಆಬ್ವಿಯಸ್ಲಿ ಪ್ರೈಸ್ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಫ್ರಂಟಿಂದ ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣುತ್ತೆ. ಹಿಂದಕ್ಕೆ ಬಂತು ಅಂತಂದರೆ ಪ್ಲಾಸ್ಟಿಕ್ ಬ್ಯಾಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಡ್ಯೂಯಲ್ ಟೋನ್ ಫಿನಿಶ್ ಹಿಂದ್ಗಡೆ ನೀಡಿದರೆ ಒಂದು ಒಳ್ಳೆ ವಿಷಯನಪ್ಪ ಅಂತಂದರೆ ಇದು ಮ್ಯಾಟ್ ಫಿನಿಶ್, ಅದರಿಂದ ಸ್ಮಡ್ಜಸ್ ಬೀಳಲ್ಲ ಮತ್ತು ಸ್ಕ್ರ್ಯಾಚ್ ಕೂಡ ಅಷ್ಟು ಈಸಿಯಾಗಿ ಆಗಲ್ಲ. ಬಟ್ ಸ್ಟಿಲ್ ಬ್ಯಾಕ್ ಕವರ್ ಹಾಕೊಂಡ್ರೆ ಒಳ್ಳೆಯದು. ಈ ಒಂದು ಬಾಕ್ಸಲ್ಲಿ ಯಾವುದೇ ಬ್ಯಾಕ್ ಕವರ್ ನೀಡಿಲ್ಲ, ಬೇಜಾರಾಗುವಂಥ ವಿಷಯ. ಸಪ್ರೇಟಾಗಿ ತೊಗೊಬೇಕಾಗುತ್ತೆ. ಹಿಂದ್ಗಡೆ ಚೆನ್ನಾಗಿ ಕಾಣುತ್ತೆ ಒಂದು ಲೆವೆಲ್ಗೆ. ಮತ್ತು ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಒಂದು ಒಳ್ಳೆ ವಿಷಯ. ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಸೆನ್ಸರ್ ನೀಡಿದ್ದಾರೆ, ಸೂಪರ್ ವಿಷಯ. ಮತ್ತು ನಿಮಗೆ ಒಂದು ಫೋನಲ್ಲಿ ಮೈಕ್ರೋ USB ಪೋರ್ಟ್ ಸಿಗ್ತದೆ ಮತ್ತು 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಆ ಒಂದು ಸ್ಲಾಟ್ಗೆ 256 GB ತನಕ SD ಕಾರ್ಡ್ ನೀವು ಹಾಕೊಬೋದು. ಮತ್ತು ಪ್ಲಾಸ್ಟಿಕ್ ಫ್ರೇಮ್ ಆಬ್ವಿಯಸ್ಲಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸಂಜಿಗೆ ತಕ್ಕಂಗಿರುವಂಥದ್ದು. ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಒಂದು ಪ್ರೈಸಲ್ಲಿ ಇದೇ ಬಿಲ್ಡ್ ಕ್ವಾಲಿಟಿಯನ್ನು ನೀಡ್ತಾರೆ. ಸೊ ಓಕೆ ಅಂತೀನಿ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ಪರವಾಗಿಲ್ಲ, ನಾನು ಕಂಪ್ಲೇಂಟ್ ಮಾಡೋಂಗಿಲ್ಲ. ವ್ಯೂಯಿಂಗ್ ಆ್ಯಂಗಲ್ಸ್ ಓಕೆ ಅಂತೀನಿ. ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇರುವಂಥದ್ದು. ಕಲರ್ಸ್ ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಯಿತಾ. ಈ ಒಂದು ಪ್ರೈಸಲ್ಲಿ ನಿಮಗೆ ಯಾವ ಫೋನ್ ತೊಗೊಂಡ್ರು ಕೂಡ HD+ ಸಿಗುತ್ತೆ. ಸೊ ಇದರಲ್ಲೇನು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ. ಓಕೆ ಡಿಸ್ಪ್ಲೇ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 3GB ರ್ಯಾಮ್ ಮತ್ತು 32GB ಸ್ಟೋರೇಜು ಮತ್ತು ಇನ್ನೊಂದು 4GB ರ್ಯಾಮ್ ಮತ್ತು 64GB ಸ್ಟೋರೇಜು. ಸೊ ನನಗನ್ನಿಸ್ದಂಗೆ ಬೇಸಿಕ್ ವೇರಿಯಂಟು ಒಂದು ವೇಳೆ 7,500 ರೂಪಾಯಿಗೆ ಲಾಂಚ್ ಆದರೆ ಒಂದು ಆಪ್ಷನ್ ಇಟ್ಕೊಬೋದು ನನಗನ್ನಿಸ್ದಂಗೆ ಆಯಿತಾ. ಇನ್ ಕೇಸ್ 8,000 ರೂಪಾಯಿ ಮೇಲಕ್ಕೆ ಲಾಂಚ್ ಆಯಿತು ಅಂತ ಅಂದರೆ ಯೋಚನೆ ಮಾಡಬೇಕಾಗತ್ತೆ ನಾವು ಆಯಿತಾ. 4GB ರ್ಯಾಮ್ನ ವೇರಿಯಂಟು ಮೈಕ್ರೋಮ್ಯಾಕ್ಸ್ ಅವರು 8,000 ರೂಪಾಯಿಗೆ ಲಾಂಚ್ ಮಾಡಿದರು. ಇದೀಗ 8,500 ಇರುವಂಥದ್ದು. ಇವರು ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಡಿಸ್ಕ್ರಿಪ್ಷನ್ ಹಾಕ್ತೀನಿ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸೊ ಈ ಒಂದು ಫೋನಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆದರೆ ಸ್ಟೋರೇಜು eMMC ಸ್ಟೋರೇಜ್ ಆಯಿತಾ. ಸೊ ಅದಕ್ಕೇನು ಜಾಸ್ತಿ ನಾವೇನು ಕೇಳೋಂಗಿಲ್ಲ ಪ್ರೆಸೆನ್ಸಲ್ಲಿ. ಇನ್ನು ಪ್ರೋಸೆಸರ್ ಬಗ್ಗೆ ಮಾತನಾಡಲೇಬೇಕು. ಇದರಲ್ಲಿ ಯೂನಿಸಾಕಿಂದು T610 ಪ್ರೋಸೆಸರ್ ಇರುವಂಥದ್ದು ಹೊಸ ಪ್ರೋಸೆಸರು. 12 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೋಸೆಸರ್ ಆಯಿತಾ. ಈ ಒಂದು ಪ್ರೈಸಲ್ಲಿ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ನಿಮಗೆ ಸಿಗಲ್ಲ. ಮೀಡಿಯಾಟೆಕ್ಕಲ್ಲೂ ಸಿಗಲ್ಲ, ಸ್ನ್ಯಾಪ್ಡ್ರ್ಯಾಗನಲ್ಲೂ ಸಿಗಲ್ಲ. ಸೊ ಒಂದು ಒಳ್ಳೆ ಪ್ರೋಸೆಸರ್, ತುಂಬ ಪವರ್ಫುಲ್ ಆಗಿರುವಂಥ ಕೋರ್ಗಳು ಈ ಒಂದು ಪ್ರೋಸೆಸರ್ನಲ್ಲಿದೆ. ಅಂಥದ್ದು ಬೆಂಚ್ ಮಾರ್ಕ್ನ ಚೆಕ್ ಮಾಡಿದಂಗೆ ಸುಮಾರು 1,95,000 2 ಲಕ್ಷ ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೋಸೆಸರ್ಗಿದೆ. ಸೊ ಒಂದು ಒಳ್ಳೆಯ ವಿಷಯ. ಆರಾಮಾಗಿ ನೀವು ಗೇಮ್ಗಳನ್ನೆಲ್ಲ ಒಂದು ಮಿಡ್ ಸೆಟ್ಟಿಂಗ್ ಆಡ್ಕೊಬೋದು. ಸೊ ಈ ಪ್ರೈಸೊಂದಿಗೆ ತುಂಬ ಪವರ್ಫುಲ್ ಆಗಿದೆ. ಡೇ ಟು ಟಾಸ್ಕ್ ಮಾಡೋದಕ್ಕೆ ಏನೋ ತೊಂದರೆ ಆಗೋದಿಲ್ಲ ಅಂತೀನಿ. ಸೊ ಪ್ರೋಸೆಸರ್ ವೈಸ್
ಸೂಪರ್ ಅಂದರೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು, 13 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, f2.2 ಅಪರ್ಚರು. ಸೊ ಇದರಿಂದ ತೆಗೆಯುವಂಥ ಫೋಟೋ ಡೀಸೆಂಟ್ ಅಂತೀನಿ ಆಯಿತಾ, ಕ್ರೇಜಿ ಗುರು ಅಂತನಲ್ಲ, ಪರವಾಗಿಲ್ಲ. ಆ ಫೋಟೋಸ್ನ ಫಸ್ಟ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು ಆಯಿತಾ. ತುಂಬ ಇಂಪ್ರೆಸಿವ್ ಅಂತನಲ್ಲ, ನಿಮಗೆ ಈ ಪ್ರೈಸಂಜಲ್ಲಿ ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಫೋಟೋ ಕ್ವಾಲಿಟಿ ಸಿಗುತ್ತೆ, ಇನ್ನೂ ಇಂಪ್ರೂವ್ ಆಗ್ಬೋದಾಗಿತ್ತೇನೋ ನನಗೆ ಅನ್ನಿಸ್ತಂಗೆ. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು, ಮತ್ತಿನ್ನೊಂದು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ನೀಡಿದ್ದಾರೆ. ಒಂದು ಥರ ಹೇಳಬೇಕು ಅಂತಂದರೆ ಈ ಒಂದು ಫೋನಲ್ಲಿ ರಿಯಲಿ ಒಂದೇ ಸೆನ್ಸರ್ ಇದೆ ಅಂತ ನನಗಂತೂ ಅನ್ಸುತ್ತಪ್ಪ. ಇನ್ನೆರಡು ಸೆನ್ಸರ್ ಸುಮ್ಮನೆ ಹಾಕಿರ್ತಾರೆ, ಮಾಡೋ ಕೆಲಸ ಇರಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 5 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಬಂದದ್ದು. ಫ್ರಂಟ್ ಕ್ಯಾಮ್ರಾ ಓಕೆ ಅಂತೀನಿ, ಆ ಫೋಟೋ ಸಂಪಸ್ ತೋರಿಸ್ತಾ ಇದ್ದೀನಿ, ಒಂಥರ ಡಾರ್ಕಾಗಿ ಫೋಟೋ ತೆಗೆಯುತ್ತೆ. ಬಟ್ ಡೀಟೇಲ್ಸ್ ಎಲ್ಲ ಒಂದು ಲೆವೆಲಿಗೆ ಪರವಾಗಿಲ್ಲ, ಅದೇ ಒಂದು ಸ್ವಲ್ಪ ಶಾರ್ಪ್ ಮಾಡುತ್ತೆ ಅಂತ ಅನ್ನಿಸ್ತು ನನಗೆ ಫೋಟೋವನ್ನು. ಅದು ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಓಕೆ ಅಂತೀನಿ 5 ಮೆಗಾಪಿಕ್ಸೆಲ್ಲು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ ಫುಲ್ HD, ಫ್ರಂಟ್ ಕ್ಯಾಮ್ರಾ 720pಯಲ್ಲಿ ವೀಡಿಯೋ ರೆಕಾರ್ಡ್ ಮಾಡಬಾರಂದ್ರೆ ಸಾಮರ್ಥ್ಯ ಇರುವಂಥದ್ದು, ಕ್ವಾಲಿಟಿ ಓಕೆ ಅನ್ನಿಸ್ತು ನನಗೆ ಅಷ್ಟೇ. ಸೊ ಕ್ಯಾಮ್ರಾ ಈ ಒಂದು ಪ್ರೈಸಂಜಿಗೆ ಬೆಲೆಗೆ ತಕ್ಕಂಗೆ ಕೊಟ್ಟಿದ್ದಾರೆ ಅನ್ನಿಸ್ತು. ತುಂಬ ಹೆವಿ ಇಂಪ್ರೆಸಿವ್ ಆಗೂ ಇಲ್ಲ, ತುಂಬ ಕೆಡ್ತಾಗೂ ಇಲ್ಲ, ಡೀಸೆಂಟ್ ಆಗಿದೆ ಒಂದು ಪ್ರೈಸಂಜಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಪ್ರೈಸಂಜಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ನೀಡಿದ್ದಾರೆ ಹಿಂದ್ಗಡೆ. ಸೊ ಅದು ತುಂಬ ಫಾಸ್ಟ್ ಆಗಿದೆ. ಯೂಶ್ವಲಿ ಈ ಪ್ರೈಸಂಜಲ್ಲಿ ಎಷ್ಟೋ ಫೋನ್ಗಳಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ನೂ ಕೂಡ ನೀಡಿರುವಂಥದ್ದು ಒಳ್ಳೆಯ ವಿಷಯ. ಸೊ ಅದು ಕೂಡ ತುಂಬ ಫಾಸ್ಟ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಜೊತೆಗೆ ಫೇಸ್ ಅನ್ಲಾಕ್ ಕೂಡ ಇದೆ. ಸೊ ಇದು ಕೂಡ ಆಬ್ವಿಯಸ್ಲಿ ರಿಯಲ್ಮಿದು ಮೋಸ್ಟ್ ಆಫ್ ದ ಟೈಮು ಫೇಸನ್ನು ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ಆರಾಮಾಗಿ 1.5 ದಿನ ಒಂದು ಮಾಡ್ರೇಟ್ ಯೂಸಿಗೆ ಬರುತ್ತೆ ಅಂತ ನನಗಂತೂ ಅನಿಸುತ್ತೆ. ಜೊತೆಗೆ ಬಾಕ್ಸಲ್ಲಿ 10 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಅದಕ್ಕಿಂತ ಜಾಸ್ತಿ ಒಂದು ಪ್ರೈಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇನ್ನು ಈ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 11ನ ಬೇಸ್ ರನ್ ಆಗ್ತಿರುವಂಥ ರಿಯಲ್ಮಿ UI ಇರುವಂಥದ್ದು ಆಯಿತಾ. ಸೊ ಇದರಲ್ಲಿ ಲೈಟರ್ ವರ್ಷನ್ ಆಫ್ ರಿಯಲ್ಮಿ UI ಇರುವಂಥದ್ದು. ಇದು ಆ್ಯಂಡ್ರಾಯ್ಡ್ 11ಇಂದು ಲೈಟ್ ವರ್ಷನ್ ಬರುತ್ತೆ ನೋಡಿ, ಅದಲ್ಲ, ರಿಯಲ್ಮಿ UI ಇಂದು ಲೈಟ್ ವರ್ಷನ್ ಇದು. ಸೊ ಅಂಥ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ, ತುಂಬ ಸ್ಮೂತಾಗಿ ಕೆಲಸ ಮಾಡುತ್ತೆ. ಮತ್ತು ಬೇಡದಿರೋಂಥ ಅಪ್ಲಿಕೇಶನ್ ಅಷ್ಟೊಂದಿಲ್ಲ ಆಯಿತಾ. ಕೆಲವೊಂದು ಇದೆ, ಅದನ್ನು ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಒಟ್ಟಿಗೆ ಕ್ಲೀನ್ ಆಗಿದೆ ವಾಯ್ಸ್ ಅಂತ ಅನ್ನಿಸ್ತು ನನಗೆ. ರಿಯಲ್ಮಿ UI ಚೆನ್ನಾಗಿದೆ. ಇನ್ನು ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಹಿಂದ್ಗಡೆ ಇದೆ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಪರವಾಗಿಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಸೊ ಸ್ಪೀಕರ್ ಈ ಪ್ರೆಸೆನ್ಸ್ಗೆ ಇಷ್ಟ ಆಯ್ತು ನನಗೆ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ನೀಡಿದ್ದಾರೆ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ನ ಈ ಒಂದು ಫೋನ್ನಲ್ಲಿ ಇದೆಯೋ ಇಲ್ವೋ ಅಂತ ನನಗೆ ಕನ್ಫರ್ಮ್ ಮಾಡಿಲ್ಲ ಬ್ರ್ಯಾಂಡ್ ಕಡೆಯಿಂದ. ಮೋಸ್ಟ್ಲಿ ಇರೋ ಡೌಟು ಅನ್ಕೋತೀನಿ ಆಯಿತು, ಈ ಒಂದು ಪ್ರೈಸಲ್ಲಿ ಇರೋ ಡೌಟು ಅಂತ ಅನ್ಕೋತೀನಿ. ನೋಡೋಣ, ಒಂದ್ಸಲ ಬ್ರ್ಯಾಂಡ್ ಅವರು ಕ್ಲಿಯರ್ ಮಾಡಿದ್ರು ಅಂತ ಅಂದರೆ ನಾನು ಕಾಮೆಂಟಲ್ಲಿ ಪಿನ್ ಮಾಡ್ತೀನಿ ಏನಂತಾರೆ ಅಂತ. ಸೊ ಇದಿಷ್ಟು ಒಂದು ಫೋನ್. ಇನ್ ಕೇಸ್ ಈ ಒಂದು ಫೋನ್ ಏನಾದರೂ ಒಂದು 7,500 ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ಬೇಸಿಕ್ ವೇರಿಯಂಟು 3GB ರ್ಯಾಮ್ನ ವೇರಿಯಂಟು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. 7,000 ರೂಪಾಯಿಗೆ 3GB ರ್ಯಾಮ್ ವೇರಿಯಂಟ್ ಲಾಂಚ್ ಆಯಿತು ಅಂತಂದರೆ ಕಣ್ಮುಚ್ಕೊಂಡು ತೊಗೊಳ್ಳಿ ಅಂತೀನಿ ಆಯಿತಾ. 4GB ರ್ಯಾಮ್ನ ವೇರಿಯಂಟ್ ಏನಾದರೂ 8,000 ರೂಪಾಯಿಗೆ ಲಾಂಚ್ ಆಯಿತು ಅಂತಂದರೆ ಒಂದು ಆಪ್ಷನ್ ಇಟ್ಕೊಬೋದು. ಏನಕ್ಕೆ ಅಂತಂದರೆ ಈ ಒಂದು ಫೋನಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತಾಯಿಲ್ಲ, ಆದರೆ ಮೈಕ್ರೋಮ್ಯಾಕ್ಸಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಕೂಡ ಇದೆ, ಮತ್ತು USB Type-C ಕೂಡ ಇರುವಂಥದ್ದು. ಆದರೆ ಆ ಒಂದು ಫೋನಲ್ಲಿ ಚಾರ್ಜರ್ ಮತ್ತು ಕೇಬಲ್ ಅಷ್ಟೊಂದು ಚೆನ್ನಾಗಿದೆ, ಇದರಲ್ಲಿ ಕ್ವಾಲಿಟಿ ಚೆನ್ನಾಗಿದೆ. ಸೊ ನೋಡ್ಕೊಳ್ಳಿ, ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಯಾವ ಫೋನ್ ತೊಗೊಬೋದು ಅಂದ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಪರ್ಸ್ನಲಿ ನನಗಂತೂ ಇದು ಸ್ವಲ್ಪ ಕಡಿಮೆಗೆ ಲಾಂಚ್ ಆಯಿತು ಅಂದರೆ ವರ್ತ್ ಅಂತ ಅನಿಸುತ್ತೆ. ಸೊ ಇದಿಷ್ಟು ಈ ಒಂದು ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನಿಸುತ್ತೆ ಈ ಕಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದಿರ್ತೀನಿ. ನಮ್ಮ ಬೇರೆ ವೀಡಿಯೋ ನಮ್ಮ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.